ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಧಕ್ಕೆ ತರುವಂತ ಕೆಲಸವನ್ನ ಆಗಬಾರದು. ನೋಡಿ, ಅಲ್ಲಿ ಆಗಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ. ಗಲಾಟೆಕೋರರ ಮೇಲೆ ಯಾವಾಗ ಎಫ್ಐಆರ್ ದಾಖಲಾಗುತ್ತಲ್ಲ, ನೋಡಿ, ಗಲಾಟೆಕೋರರ ಮೇಲೆ ಎಫ್ಐಆರ್ ದಾಖಲಾಗುತ್ತೆ. ಸೊ ಈಗ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ಮತ್ತು 7 ಕೇಸ್ ಬಿದ್ದಿದೆ. ಸೊ ಈಗಾಗಲೇ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳ ಮಾಹಿತಿ ಪ್ರಕಾರ ಒಂದಿಷ್ಟು 105 ಕೇಸ್ ಏನೋ ಬಿದ್ದಿರುವಂತಹ ಮಾಹಿತಿಯೂ ಕೂಡ ಒಂದ್ ಕಡೆ ಇದೆ. ಧರ್ಮಸ್ಥಳ ಸ್ಟೇಷನ್ ನಲ್ಲಿ 4 ಕೇಸ್, 150ಕ್ಕೂ ಅಧಿಕ ಜನರ ವಿರುದ್ಧ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ನೋಡಿ, ಈ ರೀತಿಯಾದಂಥದ್ದು ಅಂದ್ರೆ ಅಕ್ರಮ ಕೂಟ ಆರೋಪದಲ್ಲಿ 3 ಸ್ವಯಂ ಪ್ರೇರಿತ ದೂರು ದಾಖಲಾಗಿರುವಂಥದ್ದು. ಇಲ್ಲಿ ನಾನು ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಪರಸ್ಪರ ಹಲ್ಲೆ ನಡೆಸಿದ ಆರೋಪದಡಿಯಲ್ಲಿ ಕೇಸು. ನೋಡಿ, ಉಜಿರೆ ಬೆನಕ ಆಸ್ಪತ್ರೆ ಬಳಿ ಅಕ್ರಮ ಕೂಟ ಸೇರಿದಂತೆ ಆರೋಪದಡಿಯಲ್ಲಿ ಒಂದಿಷ್ಟು ಎಫ್ಐಆರ್ ದಾಖಲಾಗುತ್ತೆ. ಸೊ ನೋಡಿ, ಈಗ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸಹಜವಾಗಿ ನಿಮ್ಗೆ ಅವಾಗ ತಾನೇ ಹೇಳ್ತಾ ಇದ್ದೆ, ಧರ್ಮಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ಏನಿದ್ದರಿಂದಾಗಿ 7 ಕೇಸ್ ದಾಖಲಾಗಿದೆ. ಧರ್ಮಸ್ಥಳ ಸ್ಟೇಷನ್ ನಲ್ಲಿ 4 ಕೇಸ್ ದಾಖಲಾಗುತ್ತೆ. ಧರ್ಮಸ್ಥಳ ಸ್ಟೇಷನ್ ನಲ್ಲಿ 4 ಕೇಸು, ಅದಕ್ಕೂ 150ಕ್ಕೂ ಅಧಿಕ ಜನರ ವಿರುದ್ಧ ಪ್ರತ್ಯೇಕ ಎಫ್ಐಆರ್ ದಾಖಲಾಗುತ್ತೆ. ಅಕ್ರಮ ಕೂಟ ಆರೋಪದಲ್ಲಿ 3 ಸ್ವಯಂ ಪ್ರೇರಿತ ದೂರು ದಾಖಲಾಗುತ್ತೆ. ಇಲ್ಲಿ ಎಲ್ಲಾ ಬೆಳವಣಿಗೆ ನಡೀತಾ ಇರುವಂತದ್ದು. ಪರಸ್ಪರ ಹಲ್ಲೆ ನಡೆಸಿದ ಆರೋಪದಡಿಯೂ ಕೂಡ ಒಂದಿಷ್ಟು 4 ಕೇಸ್ ದಾಖಲಾಗುತ್ತೆ. ಉಜಿರೆ ಬೆನಕ ಆಸ್ಪತ್ರೆ ಬಳಿ ಅಕ್ರಮ ಕೂಟ ಸೇರಿದ ಆರೋಪದಡಿಯಲ್ಲಿ 1 ಎಫ್ಐಆರ್ ದಾಖಲಾಗುತ್ತೆ. ನೋಡಿ, ಗಲಾಟೆಕೋರರ ಮೇಲೆ ಒಂದಿಷ್ಟು ಎಫ್ಐಆರ್ ದಾಖಲು. ನಿಜಕ್ಕೂ ಕೂಡ ಯಾವ ರೀತಿ ಆದಂತಂದ್ರೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು. ನೋಡ್ತಿದ್ದಂಗೆ 100 ಜನ, 200 ಜನ, 300 ಜನ, 400 ಜನ ಸೇರ್ಕೊಳ್ಳೋಕೆ ಆರಂಭ ಮಾಡ್ಬಿಡ್ತಾರೆ. ಏನಾಗ್ತಾ ಇದೆ? SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದಾರ್ರಿ. ಹೌದು, ನಿಷ್ಪಕ್ಷವಾದಂತ ಒಂದಿಷ್ಟು ತನಿಖೆ ನಡೀತಾ ಇದೆ. ಆ ತನಿಖೆಗೆ ಯಾವುದೇ ಕಾರಣಕ್ಕೂ ಅಡ್ಡಿ ಬರಬಾರದು. ಸಾಕಷ್ಟು ಸುತ್ತಮುತ್ತಲಿನ ಜನರು ಬರ್ತಾ ಇದ್ದಾರೆ, ಗ್ರಾಮಸ್ಥರು ಬರ್ತಾ ಇದ್ದಾರೆ. ಏನ್ ನಡೀತಾ ಇದೆ, ಯಾವ ರೀತಿ ಕುತೂಹಲ ಇದೆ, ಯಾವ ಪಾಯಿಂಟ್ ನಲ್ಲಿ ಎಷ್ಟು ಮೂಳೆಗಳು ಸಿಕ್ತು, ಎಷ್ಟು ಯಾರ ಅಸ್ಥಿ ಪಂಜರ ಸಿಕ್ತು ಅನ್ನುವಂಥದ್ದು ಗ್ರಾಮಸ್ಥರಿಗೆ ಆಗಿರಬಹುದು, ಎಲ್ರಿಗೂ ಕೂಡ ಒಂದಿಷ್ಟು ಕುತೂಹಲ ಇದೆ. ಏನಾಗಬಹುದು, ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಹುಡ್ತಾ ಇದೆ. ಇದರ ಬೆನ್ನಲ್ಲೇ ನೋಡಿ 13ನೇ ಸ್ಪಾಟ್ ನತ್ತ ಎಲ್ಲರ ಚಿತ್ತ ಇರುವಂತದ್ದು. ನಾವು ಅವಾಗ ತಾನೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, 13ನೇ ಪಾಯಿಂಟ್ ಏನಿದೆ ಅಲ್ಲ, ಬಹಳಷ್ಟು ಅಲ್ಲಿ ಒಂದಿಷ್ಟು ಸಂಶಯ ಕೂಡ ಬರ್ತಾ ಇರುವಂತದ್ದು. ಏನೆಲ್ಲ ಸಿಗಬಹುದು, ಏನ್ ಕತೆ, ಯಾಕೆ ಎಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ? ಯಾಕಂದ್ರೆ 2 ದಿನ ಆಯ್ತ್ರಿ, 2 ದಿನ ಆಯ್ತು SIT ಅಧಿಕಾರಿಗಳು ಒಂದಿಷ್ಟು 13ನೇ ಸ್ಪಾಟ್ ಅಗಿತಾರೆ ಅಂತ ನಾವು ಅನ್ಕೊಂಡಿದ್ವಿ. 9ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ SIT ಅಧಿಕಾರಿಗಳು. ಈಗಾಗಲೇ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟು ಇವತ್ತು 9ನೇ ದಿನ. ಯಾಕಂದ್ರೆ 2 ದಿನ ಒಂದಿಷ್ಟು ಯಾವ ರೀತಿಯಾದಂತ ಬೆಳವಣಿಗೆ ಕಡತಗಳನ್ನ ಇಸ್ಕೊಂಡ್ರು, ಅದನ್ನ ಇವಾಗ ಒಟ್ಟಾರೆಯಾಗಿ ಒಂದು 10 ರಿಂದ 11 ದಿನ ಆಗಿರಬಹುದು SIT ಅಧಿಕಾರಿಗಳು. ಸೊ 9 ದಿನಗಳಿಂದ ನಿರಂತರವಾಗಿ ಧರ್ಮಸ್ಥಳದ ಸುತ್ತಮುತ್ತ ದೂರುದಾರ ತೋರಿಸಿದಂತ ಪಾಯಿಂಟ್ ಅನ್ನ ಅಗೆಯುವಂತ ಕೆಲಸವನ್ನ ಆಗ್ತಾ ಇದೆ. ಈಗಾಗಲೇ 6ನೇ ಪಾಯಿಂಟ್ ಬಿಟ್ರೆ ಈಗ 13ನೇ ಪಾಯಿಂಟ್ ನತ್ತ ಎಲ್ಲರ ಚಿತ್ತ ಇರುವಂತದ್ದು. ಒಂದಿಷ್ಟು ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಏನೆಲ್ಲ ಬೆಳವಣಿಗೆ ಆಗಬಹುದು, ಏನೆಲ್ಲ ಕಥೆ ಆಗಬಹುದು ಇವತ್ತು. ಸೊ ಇವೆಲ್ಲವೂ ಕೂಡ ಬಹಳ ಪ್ರಸ್ತಾಪ ಆಗ್ತಾ ಇರುವಂತದ್ದು. ದೂರುದಾರನಿಗೆ ರಕ್ಷಣೆ ನೀಡಿ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಡಿಯಲ್ಲಿ ಏನಿದೆ ಅಲ್ಲ, ಕೃತ್ಯದಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳಿದ್ರು ಇಲ್ಲಿ ಆತನ ಸಾಕ್ಷಿ. ನೋಡಿ, ಕೋರ್ಟ್ ಮೂಲಕ ಪ್ರೊಟೆಕ್ಷನ್ ಪಡೆಯೋದ್ರು ಒಂದಿಷ್ಟು ದೂರುದಾರ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018ರ ದೂರುದಾರನಿಗೆ ರಕ್ಷಣೆಯನ್ನ ನೀಡಬೇಕು. ರಕ್ಷಣೆ ಪಡೆದಂತ ವಕೀಲರು, ಜೊತೆಗಿಯೂ ಕೂಡ ಅನಾಮಿಕ, ಜೊತೆಗಿರುವಂತಹ ವ್ಯಕ್ತಿ ಅನಾಮಿಕ. ನೋಡಿ, ಈಗಾಗಲೇ 2018ರ ದೂರುದಾರನಿಗೆ ರಕ್ಷಣೆಯನ್ನ ಪಡಿಬೇಕು. ರಕ್ಷಣೆ ಪಡೆದು ವಕೀಲರ ಜೊತೆಗಿರುವವರು ಕೂಡ ಅನಾಮಿಕ. ಯಾಕಂದ್ರೆ ವಕೀಲರ ಜೊತೆ ಬರ್ತಾ ಇದ್ದ, ಹೋಗ್ತಾ ಇದ್ದ. ಈ ವಿಟ್ನೆಸ್ ಇದೆ ಅಲ್ಲ, ಸಾಕಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥದ್ದು. ರಕ್ಷಣೆ ಪಡಿಬೇಕ್ರಿ, ರಕ್ಷಣೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಬಹಳ ಧೈರ್ಯದಿಂದ ಬಂದು ಹೇಳಿದ್ದಾನೆ, ಪಾಪ ಪ್ರಜ್ಞೆ ಆಗಿದೆ ಅಂತ ಬಂದು ಹೇಳಿದ್ದಾನೆ. ಹೌದು, ನಿಜಕ್ಕೂ ಕೂಡ ಸ್ವಾಮಿ, ಪಾಪ ಪ್ರಜ್ಞೆಯಿಂದಾಗಿ ನಾನು ಹೊರಬಂದಿದ್ದೇನೆ, ನಾನು 100 ಶವಗಳನ್ನು ಹೂತಿದ್ದೇನೆ, ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ ಅಂತ ಯಾವಾಗ SIT ಅಧಿಕಾರಿಗಳಿಗೆ ಹೇಳ್ತಾನಲ್ಲ, ಏನು ಇದೆಲ್ಲವೂ ಕೂಡ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ನಲ್ಲಿ ಏನಿರಬಹುದು? ಯಾಕೆಂದ್ರೆ ಸಾಕಷ್ಟು ಜನಕ್ಕೆ ಒಂದಿಷ್ಟು ಪ್ರಶ್ನೆಗಳನ್ನ ಮೂಡ್ತಾ ಇರುವಂತದ್ದು. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ನಲ್ಲಿ ಏನಿರಬಹುದು?
ನೋಡಿ, ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಅಡಿ ದೂರುದಾರನಿಗೆ ಅವಕಾಶ, ಅಪರಾಧದ ಪ್ರಕರಣಗಳಲ್ಲಿ ಸಾಕ್ಷ್ಯ ನೀಡುವ ವ್ಯಕ್ತಿಗಳಿಗೆ ಒಂದಿಷ್ಟು ರಕ್ಷಣೆ ನೀಡಬೇಕು. ಯಾಕಂದ್ರೆ ಯಾವುದೇ ವ್ಯಕ್ತಿ ಆದರೂ ಕೂಡ 2018 ಅಡಿಯಲ್ಲಿ ಅವರನ್ನ ರಕ್ಷಣೆಯನ್ನ ನೀಡಬೇಕು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಒಂದಿಷ್ಟು ಬಂದು ಸಾಕ್ಷಿಗಳನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಬೇರೆ ಕಡೆಯಿಂದ ಒಂದಿಷ್ಟು ಬೆದರಿಕೆ ಬರಬಹುದು, ಅವರನ್ನ ಒಂದಿಷ್ಟು ಏನಾದರೂ ಬರಬಹುದು. ಸೊ ಹಾಗಾಗಿ ಅವರನ್ನ ರಕ್ಷಣೆ ನೀಡಬೇಕು. ನ್ಯಾಯಾಲಯಗಳ ಮುಕ್ತವಾಗಿ ಸಾಕ್ಷ್ಯ ನೀಡಲು ಅವಕಾಶ ಇರುತ್ತೆ. ಸಾಕ್ಷಿಗಳಿಗೆ ಬೆದರಿಕೆಯಿಂದ ರಕ್ಷಿಸಲು ಈ ಸ್ಕೀಮ್ ನಡಿಯಲ್ಲಿ ಒಂದಿಷ್ಟು ಅವಕಾಶ ಇರುವುದರಿಂದಾಗಿ ಪ್ರಕರಣದ ಸಾಕ್ಷಿಗಳಾಗಿ ಹೇಳಿಕೆ ನೀಡುವವರನ್ನ ರಕ್ಷಿಸುವುದು, ಸಾಕ್ಷಿದಾರರನ್ನ ಮನೆಯಿಂದ ಬೇರೆ ಸುರಕ್ಷಿತ ಸ್ಥಳಕ್ಕೆ ಒಂದಿಷ್ಟು ಸ್ಥಳಾಂತರವನ್ನ ಮಾಡಬಹುದು, ಸಾಕ್ಷಿಗಳಿಗೆ ಬೆದರಿಕೆ ಹಾನಿಯಾಗದಂತೆ ನೋಡಿಕೊಳ್ಳುವುದು, ದೈಹಿಕ ರಕ್ಷಣೆ, ಸ್ಥಳಾಂತರ ಬೆಂಗಾವಲಾಗಿಯೂ ಕೂಡ ಒಂದಿಷ್ಟು ಒದಗಿಸಲು ಅವಕಾಶವೂ ಕೂಡ ಇದೆ. ಸೊ ಹಾಗಾಗಿ ನೋಡಿ, ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ಏನಿದೆ ಸ್ಕೀಮ್ ಅಂತ ನಾವು ನೋಡ್ತಾ ಹೋದಾಗ, ಯಾವುದಾದ್ರೂ ವ್ಯಕ್ತಿ ಯಾವುದೇ ಒಂದು ಕೇಸ್ ಆದ್ರೂ ಕೂಡ, ಏನೇ ಆದ್ರೂ ಕೂಡ ಒಂದಿಷ್ಟು ಐ ವಿಟ್ನೆಸ್ ಇದ್ದಂತ ಸಂದರ್ಭದಲ್ಲಿ, ಹೌದು ಸಾಕ್ಷಿದಾರ ನಾನು ನೋಡಿದ್ದೀನಿ ಅಂತ ಏನಿರ್ತಾನಲ್ಲ, ಅವನು ಬಂದು ಒಂದಿಷ್ಟು ಸಾಕ್ಷಿಗಳನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ ಅವರನ್ನ ರಕ್ಷಣೆ ಮಾಡುವಂಥದ್ದು ನ್ಯಾಯಾಲಯ, ಪೊಲೀಸ್ ಅಧಿಕಾರಿಗಳು, ಯಾರು ಆ ಕೇಸನ್ನ ನಡೆಸ್ತಾ ಇದ್ದಾರೆ, ಆ ಕೇಸನ್ನ ಯಾರು ಹ್ಯಾಂಡ್ ಓವರ್ ಅಲ್ಲ ಇದೆ, ಯಾರಿಗೆ ಈ ಕೇಸ್ ಹಸ್ತಾಂತರ ಆಗಿದೆ, ಯಾರು ಈ ಕೇಸನ್ನ ಪರಿಪೂರ್ಣವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅವರು ಆ ವಿಟ್ನೆಸ್ ಅನ್ನ ಪ್ರೊಟೆಕ್ಷನ್ ಮಾಡಬೇಕಾಗುತ್ತೆ, ಅವರನ್ನ ರಕ್ಷಣೆ ಮಾಡಬೇಕಾಗುತ್ತೆ. ದೈಹಿಕ ಆಗಿರ್ಬೋದು, ಮಾನಸಿಕ ಆಗಿರ್ಬೋದು, ಯಾವುದೇ ರೀತಿಯಾಗಿ ಅವರಿಗೆ ಸಮಸ್ಯೆಗಳನ್ನ ಆಗಬಾರ್ದು. ಸೊ ಹಾಗಾಗಿ ಅವ್ರಿಗೇನಾದ್ರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಮುಂದಿನ ಅಡಿಯಲ್ಲಿ ಕಾನೂನು ಏನ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ನೋಡಿ. ಸೊ ಹಾಗಾಗಿ ಈ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬುರುಡೆ ರಹಸ್ಯ ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಸಾಕಷ್ಟು ಸೂಕ್ಷ್ಮವಾದಂಥ ಕೇಸು, ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥದ್ದು. ಅಲ್ಲಿ ನಡೆದಿರುವಂತಹ ಪ್ರಕರಣಗಳು ಅಂತಿಂತ ಪ್ರಕರಣಗಳಲ್ಲ. ಸಾಕಷ್ಟು ಜನ ಒಂದಿಷ್ಟು ಪ್ರಶ್ನೆಗಳನ್ನ ಮೂಡ್ತಾ ಇದ್ದಾರೆ. ಹೌದು, ನಿಜಕ್ಕೂ ಕೂಡ ಏನೆಲ್ಲ ಬೆಳವಣಿಗೆ ಆಗ್ತಾ ಇದ್ದಾರೆ, ಯಾಕೆ ಈ ರೀತಿ ಆದಂಥ ಪ್ರಶ್ನೆಗಳನ್ನು ಹುಡ್ತಾ ಇದೆ, ಜನರು ನಿಜಕ್ಕೂ ಕೂಡ ಅಲ್ಲಿ ಬದುಕ್ತಾ ಇದ್ದಾರಾ, ಈ ರೀತಿ ಆದಂಥ ಪ್ರಶ್ನೆಗಳು ಸಾರ್ವಜನಿಕರು ನೋಡಿ. ನಿನ್ನೆ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಾಗ ನೋಡ್ತಾ ಹೋದಾಗ, ಆ ವಿಡಿಯೋಗಳನ್ನ ನೋಡ್ತಾ ಹೋದಾಗ, ಹಗಲಲ್ಲೇ ಈ ರೀತಿ ಮಾಡ್ತಾರೆ, ರಾತ್ರಿಯಲ್ಲಿ ಆದ್ರೆ ಏನ್ ಮಾಡಬಹುದು, ಏನೆಲ್ಲ ಬೆಳವಣಿಗೆ ಆಗಬಹುದು, ಯಾವ ರೀತಿಯಾಗಿ ಬದುಕಬಹುದು ಅನ್ನುವಂಥದ್ದು. ಎಸ್, 13ನೇ ಪಾಯಿಂಟ್ ಏನಿದೆ, ಪಾಯಿಂಟ್ ನಂಬರ್ 13ರಲ್ಲಿ ಶೋಧ, ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಸಾಧ್ಯತೆ ಇದೆ. ಪಾಯಿಂಟ್ 13ರ ಸುತ್ತಲೂ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇಂದು ಜಿಪಿಆರ್ ಸಿಸ್ಟಮ್ ಬಳಕೆ ಸಾಧ್ಯತೆ ಇರುವಂತದ್ದು. ಎಸ್, ಯಾಕಂದ್ರೆ ಜಿಪಿಆರ್ ಸಿಸ್ಟಮ್ ಮೂಲಕವೇ ಒಂದಿಷ್ಟು SIT ಅಧಿಕಾರಿಗಳು, ಯಾಕಂದ್ರೆ ಇಲ್ಲಿ ಅಗಿಯುವಂತ ಅರ್ಹತೆ ಇಲ್ಲ, ಎಷ್ಟು ಅಸ್ಥಿ ಪಂಜರಗಳಿದ್ದಾವೆ, ಏನೇನು ಬೆಳವಣಿಗೆ ಆಗಿದೆ, ಏನ್ ಕತೆ, ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ಜಿಪಿಆರ್ ಸಿಸ್ಟಮ್ ಬಳಕೆ ಮಾಡಿದ್ರೆ ಭೂಮಿಯಲ್ಲಿ ಇರುವಂತ ಎಲ್ಲ ಕಾಣಿಸುತ್ತೆ. 13ನೇ ಪಾಯಿಂಟ್ ನಲ್ಲಿ ಆಗಿರ್ಬೋದು, 14ನೇ ಪಾಯಿಂಟ್ ಆಗಿರ್ಬೋದು, 17ನೇ ಪಾಯಿಂಟ್ ಆಗಿರ್ಬೋದು, ಯಾವುದೇ ಪಾಯಿಂಟ್ ತೋರಿಸ್ರಿ, ಕೆಳಗಡೆ ಏನಿದೆ, ಅಸ್ಥಿ ಪಂಜರ ಇದೆಯೋ, ಬೇರೆ ವಸ್ತುಗಳಿದಾವೋ, ಎಲ್ಲವೂ ಕೂಡ ಸಿಗುತ್ತೆ ನೋಡಿ. ಇವತ್ತು ಪಾಯಿಂಟ್ 13ರ ಸುತ್ತಲೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಇರುವಂತದ್ದು. ಯಾಕಂದ್ರೆ ಬಹಳ ಸೂಕ್ಷ್ಮವಾದಂತಹ ಪ್ರದೇಶ, ಬಹಳ ಸೂಕ್ಷ್ಮವಾದಂತಹ ಪಾಯಿಂಟ್. ಯಾಕಂದ್ರೆ ಈ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟ್ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿಗಳು ಹಾಜರಿರ್ತಾರೆ, ಸಾಕಷ್ಟು ಸೂಕ್ಷ್ಮವಾಗಿ ಕೆಲಸ ಆಗುತ್ತೆ. ಯಾವ ರೀತಿಯಾಗಿ ಕೆಲಸ ಆಗಬೇಕು ಅಂತಂದ್ರೆ ಸಂಪೂರ್ಣವಾಗಿ ಪರದೆಯು ಕೂಡ ಹಾಕ್ತಾರೆ ನೋಡಿ. 13ನೇ ಪಾಯಿಂಟ್ ಈಗ ಏನ್ ನೋಡ್ತಾ ಇದ್ದೀರಲ್ಲ, ಈ ಪಾಯಿಂಟ್ ನಲ್ಲೂ ನಮಗೇನೂ ಕೂಡ ತೋರಿಸೋದಿಲ್ಲ, ನಮಗೇನೂ ಕೂಡ ಕಾಣಿಸೋದಿಲ್ಲ. ಯಾಕೆ ಅಂದ್ರೆ ಸುತ್ತಮುತ್ತ ಒಂದಿಷ್ಟು ಪರದೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಯಾವಾಗ SIT ಅಧಿಕಾರಿಗಳು ಒಂದಿಷ್ಟು ಸ್ಥಳಕ್ಕೆ ಆಗಮಿಸ್ತಾರೆ, ದೂರುದಾರ ಯಾವಾಗ ಸ್ಥಳಕ್ಕೆ ಆಗಮಿಸ್ತಾನೆ, ಸಂಪೂರ್ಣವಾಗಿ ಅಲ್ಲಿ ಪರದೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಗೌಪ್ಯತೆಯನ್ನ ಕಾಪಾಡ್ಕೊಳ್ತಾ ಇರುವಂತದ್ದು. 13ನೇ ಪಾಯಿಂಟ್ ನಲ್ಲಿ ಎಷ್ಟು ಶವಗಳು ಸಿಕ್ತು, ಎಷ್ಟು ಅಸ್ಥಿ ಪಂಜರ ಸಿಕ್ತು, ಏನ್ ಸಿಕ್ತು, ಯಾವುದೇ ಸಿಕ್ಕಿದ್ಯಾ ಅಥವಾ ಇಲ್ವಾ, ಅದೆಲ್ಲವೂ ಕೂಡ ಹೊರಗಡೆ ಸಂಪೂರ್ಣವಾದಂತ ಮಾಹಿತಿಯನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನೋಡಿ. ಬಹಳ ಸೂಕ್ಷ್ಮವಾಗಿರುವಂತ ಪ್ರದೇಶ, ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಇದೆ. ಯಾವುದೇ ರೀತಿಯಾದಂತ ಒಂದಿಷ್ಟು ಅಹಿತಕರ ಘಟನೆ ಆಗಬಾರದು ಅನ್ನುವಂತ ಕಾರಣದಿಂದಾಗಿ. ಯಾಕಂದ್ರೆ ನಿನ್ನೆ ಮೊನ್ನೆ ನಡೆದಿರುವಂತಹ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಕೂಡ ಬಹಳಷ್ಟು ಹೈ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಯಾವ ಸಮಯದಲ್ಲೂ ಏನ್ ಬೇಕಾದ್ರೂ ಕೂಡ ಆಗಬಹುದು, ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ರೆಡಿಯಾಗಿದ್ದಾರೆ.
ಇನ್ನೇನು 11:30 ಅಷ್ಟಿಗೆ ದೂರುದಾರ ಬರ್ತಾನೆ, SIT ಅಧಿಕಾರಿಗಳ ಕಚೇರಿಗೆ ಬರ್ತಾನೆ. ಬರ್ತಿದ್ದ ಹಾಗೆ ಮತ್ತೆ 13ನೇ ಸ್ಪಾಟ್ ನತ್ತ ಕರೆದುಕೊಂಡು ಬರ್ತಾರೆ. 13ನೇ ಸ್ಪಾಟ್ ನಲ್ಲಿ ಅಗಿಯುವಂತಹ ಸಂದರ್ಭದಲ್ಲಿ ಇದೆ ನೋಡಿ, ಬಹಳಷ್ಟು ಸೂಕ್ಷ್ಮವಾಗಿರುವಂತಹ ಪ್ಲೇಸ್ ಇದು. 13ನೇ ಸ್ಪಾಟ್ ನತ್ತ ಎಲ್ಲರ ಚಿತ್ತ